ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ 4,000 ಜಮಾ ಆಗಬೇಕಾಗಿತ್ತು, ಬರೀ 2,000 ಜಮಾ ಆಗಿದೆಯಲ್ಲ, ಯಾಕೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಆ ವಿಷಯದ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಕೊಡ್ತೇನೆ. ಅಲ್ಲಿಗೆ ನಿಮ್ಗೆ 12ನೇ ಕಂತಿನ ಬಗ್ಗೆ ಕ್ಲಾರಿಟಿ ಕೊಟ್ಟಂಗಾಗುತ್ತೆ. ಅದರ ಜೊತೆಯಲ್ಲಿ ನಿಮಗೆ ಈಗಾಗಲೇ 12 ಆಗಿ 13ನೇ ಕಂತು ಕೂಡ ಜಮಾ ಆಗುವಂಥ ಸಮಯ ಬರ್ತಾ ಇದೆ. ಆದರೂ ಕೂಡ 12ನೇ ಕಂತು ಇನ್ನೂ ಬಿಡುಗಡೆ ಆಗಿಲ್ಲ. 12ನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದು ಕೂಡ ಕ್ಲಾರಿಟಿ ಸಿಗುತ್ತೆ. ಅದರ ಜೊತೆಯಲ್ಲಿ ಈಗ 11ನೇ ಕಂತು ಎಷ್ಟು ಜನರಿಗೆ ಜಮಾ ಆಗಿದೆ ಅಂತ ನೀವು ಸ್ಕ್ರೀನಲ್ಲಿ ನೋಡಕ್ಕೆ ಹೋದರೆ ಇಲ್ಲಿ ನೋಡ್ತಾ ಇರ್ಬೋದು. 61% ಜನರಿಗೆ ಜಮಾ ಆಗಿದೆ. ಇದನ್ನು ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ, ನೀವೇ ವೋಟ್ ಮಾಡಿರೋದು. 2,700 ಜನ ವೋಟ್ ಮಾಡಿದ್ದೀರಾ. 61% ಜನರಿಗೆ ಜಮಾ ಆಗಿದೆ. ಇನ್ನೂ ಕೂಡ 39% ಜನರಿಗೆ ಜಮಾ ಆಗಿಲ್ಲ ಅಂತ. ಓಕೆನಾ? ಇದು ಸಾಕಷ್ಟು ಉಪಯುಕ್ತ ಮಾಹಿತಿಗಳು ಈ ವಿಡಿಯೋದಲ್ಲಿದೆ. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪ ಅಂದರೆ, ಈಗ ಮಂಡ್ಯದಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವತ್ತು ಸ್ಟೇಟ್ಮೆಂಟನ್ನು ಕೊಟ್ಟಾಗ ನಾವು ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣವನ್ನು ಒಟ್ಟಿಗೆ 4,000 ರೂಪಾಯಿ ಜಮಾ ಮಾಡ್ತೀವಿ ಅಂತ ಹೇಳಿದರು. ಬಟ್ ಆಮೇಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಟ್ಟಿಗೆ 4,000 ಜಮಾ ಆಗ್ತಾ ಇದೆ ಅಂತಲೂ ಕೂಡ ಹೇಳಿದರು. ಈಗ ನಿಮಗೆ ಡೌಟ್ ಇರುತ್ತೆ, ಹಾಗಾದರೆ ನಾವೀಗ ನಮಗೆ ಮಾತ್ರ 2,000 ಜಮಾ ಆಗಿದೆಯಾ, ಉಳಿದವರಿಗೆಲ್ಲ 4,000 ಜಮಾ ಆಗಿದೆಯಾ ಅನ್ನೋ ಒಂದು ಡೌಟ್ ನಿಮಗೆ ಸಹಜವಾಗಿ ಇರುತ್ತೆ. ಇದ್ರ ಬಗ್ಗೆನೂ ನಿಮಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ. ಓಕೆನಾ? ಈಗ ಸದ್ಯಕ್ಕೆ ನಿಮಗೆ 11ನೇ ಕಂತು ಮಾತ್ರ ಬಿಡುಗಡೆ ಆಗಿರೋದು, 12ನೇ ಕಂತು ಬಿಡುಗಡೆ ಆಗಿಲ್ಲ. ಹಾಗಾಗಿ ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ಜಸ್ಟ್ ವೆಯ್ಟ್ ಮಾಡಿದ್ರೆ ಸಾಕು. ಖಂಡಿತವಾಗಲೂ 12ನೇ ಕಂತು ಇನ್ನೂ ಬಿಡುಗಡೆ ಆಗಿಲ್ಲ. ಇನ್ ಕೇಸ್ ಯಾರಿಗಾದರೂ 4,000 ಜಮಾ ಆಗಿದ್ರೆ, ಓಕೆನಾ, ಇನ್ ಕೇಸ್ ಯಾರಿಗಾದರೂ 4,000 ಜಮಾ ಆಗಿದೆ ಅಂತ ನೀವೇನಾದರೂ ನಮ್ಮ ವಿಡಿಯೋದಲ್ಲೂ ಬಂದು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮಗೆ ಬಾಕಿ ಕಂತು ಇರ್ಬೋದೇ ಹೊರತು ಇನ್ನೂ ಕೂಡ 12ನೇ ಕಂತು ನಿಖರವಾದ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅಂದರೆ 12ನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಸರ್ಕಾರ ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಳ್ತು? ಬರೀ 11ನೇ ಕಂತು ಮಾತ್ರ ಯಾಕೆ ಹೇಳಿದ ಹಾಗೆ 11, 12 ಎರಡೂ ಕೊಡಬೇಕಾಗಿತ್ತಲ್ಲ ಅಂದರೆ, ಖಂಡಿತವಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮೊನ್ನೆ ಕೂಡ ಮಾತನಾಡುವಾಗ, ಈಗ ಫಸ್ಟಿಗೆ ಒಂದ್ಸರಿ ಮಾತಾಡಿದ್ದನ್ನು ನಿಮಗೆ ವಿತ್ ಪ್ರೂಫ್ ಕೂಡ ಇಟ್ಟಿದ್ದೇನೆ. 12ನೇ ಕಂತು ಬಗ್ಗೆ ಇನ್ನೊಂದು 2-3 ದಿನದಲ್ಲಿ ನಾವು 12ನೇ ಕಂತು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಬಟ್ ಅದು ಅಷ್ಟು ಸುಲಭ ಅಲ್ಲ, ಹೇಳಿದಷ್ಟು ಈಸಿಯಾಗಿ ಬಿಡುಗಡೆ ಮಾಡಲ್ಲ. ಯಾಕೆಂದರೆ ಅದಕ್ಕೆ ಸಮಯ ಅಂತ ಬೇಕಾಗುತ್ತೆ. ಇನ್ನೂ ಕೂಡ ಹಣಕಾಸು ಇಲಾಖೆ 12ನೇ ಕಂತಿನ ಈಗಿರೋಂಥ ಅವರು ಹೇಳಿದ್ದು 11, 12ನೇ ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತ. ಬಟ್ ನಮಗಿರೋಂಥ ಮಾಹಿತಿ ಬಂದಿರೋಂಥ ಪ್ರಕಾರ ಹಣಕಾಸು ಇಲಾಖೆಗೆ ಬಂದಿರತಕ್ಕಂಥದ್ದು ಕೇವಲ 11ನೇ ಕಂತಿನ ಹಣ 2,400 ಕೋಟಿ ಹಣ ಮಾತ್ರ ಅಪ್ರೂವಲಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಅದಕ್ಕೆ ನಾವು 11ನೇ ಕಂತು ಮಾತ್ರ ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿನ ಕೂಡ ನಿಮ್ಮ ಮುಂದೆ ಕೊಟ್ಟಿದ್ದೀವಿ. ಇನ್ನು 12ನೇ ಕಂತಿಗೋಸ್ಕರ ಈಗ 11ನೇ ಕಂತು ಇನ್ನೂ ಕೂಡ ಒಂದು 37-38% ಜನರಿಗೆ ಬರೋದು ಬಾಕಿ ಇದೆ. ಹಾಗಾಗಿ 12ನೇ ಕಂತು ನಿಮಗೆ ಆಲ್ಮೋಸ್ಟ್ ಇನ್ನೂ ಒಂದು ವಾರ ಜಮಾ ಆಗ್ತಾ ಹೋಗುತ್ತೆ. ಆಗಸ್ಟ್ 20-25ವರೆಗೂ ಕೂಡ ಜಮಾ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇವಾಗ ದಿನಕ್ಕೆ 10ರಿಂದ 12 ಲಕ್ಷಕ್ಕೆ ಜನಕ್ಕೆ ಜಮಾ ಆಗ್ತಾ ಇಲ್ಲ. ನಿಮಗೆ 7ನೇ ತಾರೀಕು ಗೃಹಲಕ್ಷ್ಮಿ 11ನೇ ಕಂತು ಬಿಡುಗಡೆ ಆಗಕ್ಕೆ ಶುರುವಾಗಿದ್ದು, ದಿನ 5 ಲಕ್ಷ, 6 ಲಕ್ಷ, 7 ಲಕ್ಷ, ಒಂದೊಂದು ದಿನ ಜಾಸ್ತಿ ಜನರಿಗೆ ಜಮಾ ಆಗ್ತಾ ಇದೆ, ಒಂದೊಂದು ದಿನ ಸ್ವಲ್ಪ ಕಡಿಮೆ ಜನರಿಗೆ ಜಮಾ ಆಗ್ತಾ ಇದೆ. ಮೊದಲಿನ ಥರ ಆಗಿದ್ದರೆ 8 to 10 ಡೇಸಲ್ಲಿ ಎಲ್ಲರ ಖಾತೆಗೂ ಜಮಾ ಆಗ್ತಿತ್ತು. ಬಟ್ ಇವಾಗ ಇನ್ನೂ ಸ್ವಲ್ಪ ಡಿಲೇ ಪ್ರೊಸೆಸ್ ಆಗ್ತಾ ಇದೆ. ಹಾಗಾಗಿ ನಿಮಗೆ 12ನೇ ಕಂತು ಈ ಕೊನೆ ವಾರದಲ್ಲಿ ಬರ್ಬೋದು, ಇದೇ ತಿಂಗಳಲ್ಲೇ ಬರುತ್ತೆ ಅನ್ನೋದಂತೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈ ರೀತಿಯಾಗಿ ನಿಮಗೆ 4,000 ಬರೋದ್ರ ಬದಲು 2,000 ಬಂದಿದೆ. ಯಾಕೆ ಬಂದಿದೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ. ಆಮೇಲೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಇನ್ನೂ ಕೂಡ ಜುಲೈ ತಿಂಗಳ ಅನ್ನಭಾಗ್ಯ ಹಣ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ. ಇನ್ನೂ ಕೂಡ ಆಮೇಲೆ ಕೆಲವೊಂದೊಂದು ಡಿಸ್ಟಿಕ್ಗಳಿಗೆ, ಬೆಳಗಾಂ ಜಿಲ್ಲೆಗೆ ಇನ್ನೂ ಕೂಡ ಜೂನ್ ತಿಂಗಳ ಹಣ ಬಂದಿಲ್ಲ ಅಂಥೇಳಿ ನಿನ್ನೆ ಲೈವ್ ಮಾಡಿದಾಗ ಗೊತ್ತಾಯಿತು. ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಇನ್ನೂ ಕೂಡ ಜೂನ್ ತಿಂಗಳ ಹಣ ಬೆಳಗಾಂ ಜಿಲ್ಲೆಗೆ ಜಮಾ ಆಗಿಲ್ಲ ಅಂತ. ಓಕೆನಾ? ಜುಲೈ ತಿಂಗಳ ಹಣ ನಿಮಗೆ ಇಲ್ಲಿ ನಾನು ಇನ್ನೂ ಜಮಾ ಆಗಿಲ್ಲ ಅಂತ ಹಾಕ್ತೀನಿ ನೋಡಿ. 31% ಜನ ಜಮಾ ಆಗಿದೆ ಅಂತ ಹಾಕಿದ್ದಾರೆ. 69% ಜನ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹಾಕಿದ್ದಾರೆ. 1900 ಜನ ವೋಟ್ ಮಾಡಿದ್ದಾರೆ.
ಅದ್ರ ಬಗ್ಗೆನೂ ನಿಮಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ. ನೀವು ಕನ್ಫ್ಯೂಸ್ ಆಗಿ ಜುಲೈ ಬಂದಿದೆ ಅಂತ ಅನ್ಕೊಳಕ್ ಹೋಗ್ಬೇಡಿ. 4 ಕಂತು 2024-25 ಸೆಲೆಕ್ಟ್ ಮಾಡಿದಾಗ 4 ಕಂತು ನಿಮಗೆ ಜಮಾ ಆಗಿದೆ ಅಂದರೆ ಮಾತ್ರ ನೀವು ಜುಲೈ ಬಂದಿದೆ ಅಂತ ತಿಳ್ಕೋಬೇಕು. ಓಕೆನಾ. ಆಮೇಲೆ ಇನ್ನೊಂದು ಮುಖ್ಯವಾದ ಇನ್ಫಾರ್ಮೇಶನ್ ಏನಂದ್ರೆ, ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಸರ್ಕಾರ ಒಂದು ಹೊಸ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಅದನ್ನು ಇನ್ನೊಂದು ಮತ್ತೆ ಗೃಹಜ್ಯೋತಿ ಯೋಜನೆ, ಓಕೆನಾ, ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಾಗೂ ಕೂಡ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇರಬಹುದು. ಗೃಹಜ್ಯೋತಿ ಯೋಜನೆ ಈಗಾಗಲೇ ಮಾಡಿರುವ ಆಧಾರ್ ಲಿಂಕ್ ಅನ್ನು ಡಿಲಿಂಕ್ ಮಾಡಬೇಕು. ನೋಡಿ, ಡಿಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ, ಆಧಾರ್ ನಂಬರ್ನ ಎಂಟರ್ ಮಾಡಿ. ಪ್ರತಿಯೊಬ್ಬರು ಡಿಲಿಂಕ್ ಮಾಡಬೇಕಾ? ಎಲ್ಲರೂ ಡಿಲಿಂಕ್ ಮಾಡಬೇಕಾ? ಏನಿದು ಹೊಸದಾಗಿ ಬೇರೆಯವ್ರ ಮನೆಯಲ್ಲೇ ಇರ್ತಕ್ಕಂಥ ಬೇರೆಯವರ ಆಧಾರ್ ಕಾರ್ಡನ್ನು ಕೊಟ್ಟು ಅಪ್ಡೇಟ್ ಮಾಡಿಸ್ಬೇಕಾ? ಏನಿದು ಹೊಸ ನಿಯಮ ಅಂತ ಕೇಳಕ್ ಹೋದ್ರೆ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಎಲ್ರಿಗೂ ಕೂಡ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ. ಪೂರ್ತಿ ವಿಡಿಯೋ ನೋಡಿ, ವಿಡಿಯೋಕ್ಕೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ. ನೀವೇನಾದರೂ ಬಾಡಿಗೆ ಮನೆಯಲ್ಲಿ ಇರ್ತೀರಾ, ಯಾವುದೋ ಒಂದು ರಾಜಾಜಿನಗರದಲ್ಲಿ ಇರ್ತೀರಾ, ಇನ್ನೊಂದು ಕಡೆ ಯಾವುದೋ ಒಂದು ಏರಿಯಾಕ್ಕೆ ಟ್ರಾನ್ಸ್ಫರ್ ಆಗ್ತೀರಾ. ಓಕೆನಾ. ನೀವು ಬೇರೆ ಏರಿಯಾಕ್ಕೆ ಟ್ರಾನ್ಸ್ಫರ್ ಆದ ನಂತರ ಅಥವಾ ನೀವು ಬೇರೆ ಊರಿಗೆ ಹೋದ ನಂತರ ಇಲ್ಲಿ ಹಳೆ ಬಾಡಿಗೆ ಮನೆಯಲ್ಲಿ ನೀವು ಪಡ್ಕೊತಾ ಇದ್ದಿರ್ತಕ್ಕಂಥ ಉಚಿತ ಗೃಹಜ್ಯೋತಿ ಯೋಜನೆಯ ಸೌಲಭ್ಯವನ್ನ ನೀವು ಆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ನಲ್ಲಿ ಅವಕಾಶ ಇರಲಿಲ್ಲ. ಇಲ್ಲಿ ಇದುವರೆಗೂ ಕೂಡ ಇರಲಿಲ್ಲ. ಈಗ ಏನು ಮಾಡಬಹುದು ಅಂದರೆ, ನೀವು ಆಧಾರ್ ಸಂಖ್ಯೆಯನ್ನು ನಿಮ್ಮ RR ನಂಬರ್ಗೆ ಲಿಂಕ್ ಮಾಡಿಸಿರ್ತೀರ. ಓಕೆನಾ. ಆಧಾರ್ ಸಂಖ್ಯೆಯನ್ನು RR ನಂಬರ್ಗೆ ಲಿಂಕ್ ಮಾಡಿದಾಗ ಮಾತ್ರ ನೀವು ಗೃಹಜ್ಯೋತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಮೊದಲು ಲಿಂಕ್ ಮಾಡಿಸ್ಬೇಕು, ಆಮೇಲೆ ಅಪ್ಲಿಕೇಶನ್ನ ಆನ್ಲೈನಲ್ಲಿ ಸಲ್ಲಿಸಬೇಕು. ಓಕೆನಾ. ಬಟ್ ಆದರೆ ನೀವು ಚೇಂಜ್ ಮಾಡಿದಾಗ ನಿಮ್ಮ ಹೆಸರಲ್ಲೇ RR ನಂಬರ್ ನಿಮ್ಮ ಹೆಸರಲ್ಲೇ ಇರುತ್ತೆ, ಇನ್ನೂ ಕೂಡ ಚೇಂಜ್ ಆಗಿರೋದಿಲ್ಲ. ಬೇರೆ ಮನೆಗೆ ಹೋದ್ರೂ ಕೂಡ ಅಲ್ಲಿ ಹೊಸದಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಸರ್ಕಾರ ಈ ಸಮಸ್ಯೆಯನ್ನು ಹೋಗಲಾಡಿಸ್ಲಿಕ್ಕೆ ಈಗ ನಿಮ್ಮ ಒಂದು ಆಧಾರ್ ಕಾರ್ಡನ್ನು RR ನಂಬರ್ ಜೊತೆಗೆ ಡಿಲಿಂಕ್ ಅನ್ನ ಮೊದಲು ಮಾಡಿಸ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನೀವು ಬಾಡಿಗೆದಾರರಾಗಿರ್ತೀರಾ ಅಥವಾ ನೀವು ಬಾಡಿಗೆ ಮನೆಯಲ್ಲಿ ಇರ್ತೀರಾ, ನೀವು ಇನ್ನೂ ಸ್ವಂತ ಮನೆ ಕಟ್ಸ್ಕೊಂತೀರಾ, ಅಲ್ಲಿಗೆ ಶಿಫ್ಟ್ ಆಗಬೇಕು. ಈ ರೀತಿ ಕಾರಣಗಳಿಂದನೂ ಕೂಡ ನೀವು ಏನೋ ಒಂದ್ ಕಡೆ RR ನಂಬರ್ನ ಲಿಂಕ್ ಮಾಡಿಸಿರ್ತೀರಾ, ಅದನ್ನ ಡಿಲಿಂಕ್ ಮಾಡಿಸಿ ಇನ್ನೊಂದು ಕಡೆ ಲಿಂಕ್ ಮಾಡಿಸ್ಬೇಕು ಅಂತ ಇಟ್ಕೊಳ್ಳಿ. ಆ ರೀತಿ ಮಾಡುವಾಗ ನೀವು ಮೊದಲು ಈ ವೆಬ್ಸೈಟ್ಗೆ ಬಂದು ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಗೃಹಜ್ಯೋತಿ ಯೋಜನೆ ಇಲ್ಲಿ ನಿಂತಿ ನೋಡಿ. ಗೃಹಜ್ಯೋತಿ ಯೋಜನೆಯಲ್ಲಿ ಈಗಾಗಲೇ ಆಧಾರ್ ಕಾರ್ಡ್ ಲಿಂಕ್ ಮಾಡಿರೋದನ್ನ ಡಿಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ. ಓಕೆನಾ. ಫಸ್ಟ್ ಇರೋಂಥ RR ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿ ಗೃಹಜ್ಯೋತಿ ಯೋಜನೆ ಲಾಭ ಪಡ್ಕೊತಾ ಇರ್ತಿಲ್ಲ, ಅದನ್ನ ಡಿಲಿಂಕ್ ಮಾಡಿಸ್ಬಿಟ್ಟು ನೀವು ಹೊಸ ಮನೆಗೆ ಹೋಗಿರ್ತಿರಲ್ಲ ಅಥವಾ ಹೊಸ ಮನೆಗೆ ಹೋಗಿರ್ತೀರ ಅಥವಾ ಬೇರೆ ಬಾಡಿಗೆ ಮನೆಗೆ ಹೋಗಿರ್ತಿರಲ್ಲ, ಅಲ್ಲಿ ನೀವು ಮತ್ತೆ ಆ ಒಂದು RR ನಂಬರ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬಿಟ್ಟು ಆಮೇಲೆ ಗೃಹಜ್ಯೋತಿ ಯೋಜನೆಗೆ ಹೊಸದಾಗಿ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಮಾತ್ರ ನಿಮಗೆ ಗೃಹಜ್ಯೋತಿ ಯೋಜನೆಯ ಲಾಭವನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಅದರಲ್ಲೂ ನೀವು 200 ಯೂನಿಟ್ಗಿಂತ ಕಡಿಮೆ ಬಳಕೆದಾರರಾಗಿದ್ದರೆ ಮಾತ್ರ ನಿಮಗೆ ಈ ಸೌಲಭ್ಯ ದೊರಕುತ್ತೆ. 200 ಯೂನಿಟ್ಗಿಂತ ಹೆಚ್ಚು ಬಳಸ್ತಾ ಇದ್ದೀರಾ ಅಂದರೆ ನಿಮಗೆ ಈ ಒಂದು ಗೃಹಜ್ಯೋತಿ ಯೋಜನೆಯ ಲಾಭ ದೊರಕೋದಿಲ್ಲ. ಇನ್ನು ನೀವು ಹೆಚ್ಚಿನ ದರದಲ್ಲಿ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ, ಗೃಹಜ್ಯೋತಿ ಯೋಜನೆಯಡಿ ಈಗ ಕೆಲವೊಬ್ಬೊಬ್ಬರಿಗೆ ಕರೆಂಟ್ ಬಿಲ್ಲು ಬರ್ತಾ ಇದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ, 0 ಬಿಲ್ ಬರ್ತಾ ಇಲ್ಲ ಅಂತ ಹೇಳಿ. ನಿಮಗೇನೇ ಹೆಚ್ಚಿನದಾಗಿ ನೀವು ಈಗ 10 ಯೂನಿಟ್ ನಿಮಗೆ ಜಾಸ್ತಿ ಸಿಗುತ್ತೆ, 50 ಯೂನಿಟ್ ನೀವು ಯೂಸ್ ಮಾಡ್ತಾ ಇದ್ದೀರಾ, ಕಳೆದ ವಾರ್ಷಿಕ ಸರಾಸರಿ 50 ಯೂನಿಟ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕಿಂತ ಹೆಚ್ಚು 10 ಯೂನಿಟ್ ನಿಮಗೆ ಕೊಡ್ತಾರೆ, 60 ಯೂನಿಟ್ ಕೊಡ್ತಾರೆ. 60 ಯೂನಿಟ್ಗಿಂತ ನೀವು ಏನು ₹1 ಜಾಸ್ತಿ ಬಳಕೆ ಮಾಡಿದ್ರು ಸಹ ನೀವು ಅದನ್ನ ಕಂಪಲ್ಸರಿಯಾಗಿ ಪೇಮೆಂಟ್ ಅನ್ನ ಮಾಡಲೇಬೇಕು. ಇಲ್ಲ ಅಂದ್ರೆ ನಿಮಗೆ ಗೃಹಜ್ಯೋತಿ ಸ್ಕೀಮು ಅನ್ವಯಿಸೋದಿಲ್ಲ. ಹಾಗಾಗಿ ನಿಮಗೆ ಈಗ ಗೃಹಜ್ಯೋತಿ ಸ್ಕೀಮ್ಗೆ ನೋಂದಣಿ ಮಾಡ್ಕೊಳ್ಳಿಕ್ಕೂ ಆನ್ಲೈನ್ನಲ್ಲಿ ಅವಕಾಶ ಇದೆ. ಗೃಹಜ್ಯೋತಿ ಯೋಜನೆ ಡಿಲಿಂಕ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಯಾರಿಗೆ ಅತ್ಯವಶ್ಯಕವಾಗಿ ಇದು ಮಾಡಲೇಬೇಕು ಅನ್ನೋದರ ಮಾಹಿತಿನ ಡೀಟೇಲ್ ಇನ್ಫಾರ್ಮೇಶನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ನಾನೀಗ ಮಾಡಿದ್ದೇನೆ. ಓಕೆನಾ. ಈಗ ಯುವ ನಿಧಿಗೆ ಸಂಬಂಧಪಟ್ಟಾಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಅದು ನಿಮಗೆ ಪೇಪರಲ್ಲೂ ಕೂಡ ಎಲ್ಲ ಕಡೆ ಬರ್ತಾ ಇದೆ, ನೀವು ಗಮನಿಸಬಹುದು. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ ಪೇಪರಲ್ಲಿ ಬಂದಿರತಕ್ಕಂಥದ್ದನ್ನ. ಈಗ ಪ್ರತಿ ತಿಂಗಳು ಕೂಡ ಯುವ ನಿಧಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಹಣ ಪಡ್ಕೋಬೇಕು ಅಂದ್ರೆ ಅವರು ಸೆಲ್ಫ್ ಡಿಕ್ಲರೇಷನ್ ದೃಢೀಕರಣ ಪತ್ರವನ್ನ ಸಲ್ಲಿಸಬೇಕಾಗಿತ್ತು. ನಾವು ಯಾವುದೇ ರೀತಿ ಉದ್ಯೋಗವನ್ನ ಮಾಡ್ತಾ ಇಲ್ಲ, ನಾವು ನಿರುದ್ಯೋಗಿ ಆಗಿದ್ದೀವಿ ಅಂತ. ಈಗ ಸರ್ಕಾರ ಅದನ್ನ ಸ್ವಲ್ಪ ಸಡಿಲಿಕೆ ಮಾಡಲಿಕ್ಕೆ ಹೊರಟಿದೆ. ಒಂದು ಪ್ರತಿ ತಿಂಗಳು ಸಬ್ಮಿಟ್ ಮಾಡೋದ್ರ ಬದಲು ಸ್ವಲ್ಪ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಇನ್ನ ಒಂದು 3 ತಿಂಗಳಿಗೆ ಒಂದ್ಸರಿನೋ 2 ತಿಂಗಳಿಗೆ ಒಂದ್ಸರಿನೋ ಮಾಡಬೇಕು ಅಂತ ಹೇಳಿ
ಸರ್ಕಾರ ಮುಂದಾಲೋಚನೆಯನ್ನು ಮಾಡ್ತಾ ಇದೆ. ಈ ರೀತಿ ಮಾಡಿದ್ರೆ ಒಳ್ಳೆಯದೇ. ಯಾಕೆಂದರೆ ಈಗ ಪ್ರತಿ ತಿಂಗಳು ಈ ರೀತಿಯಾಗಿ ಆನ್ಲೈನ್ನಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡೋದು ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ. 3 ತಿಂಗಳಿಗೆ ಒಂದ್ಸರಿ ಮಾಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ತಗೊತಾ ಇದೆ. ಖಂಡಿತವಾಗ್ಲೂ ಇದೊಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರೇ ಅಲ್ಲ ವಿದ್ಯಾರ್ಥಿಗಳಿದ್ದೀರಾ, ನಮ್ಮ ಚಾನಲ್ನಲ್ಲಿ ಯಾರಾದರೂ ಯುವ ನಿಧಿ ಯೋಜನೆಯ ಲಾಭವನ್ನು ಪಡ್ಕೊತಾ ಇರೋರು ಯಾರಾದರೂ ಇದ್ದೀರಾ ಅಂದರೆ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಗೃಹಲಕ್ಷ್ಮಿ 11ನೇ ಕಂತಿನ ಬಗ್ಗೆ ಲೈವ್ ಅಪ್ಡೇಟ್ ಕೊಟ್ಟಿದ್ದೀನಿ. 12ನೇ ಕಂತಿನ ಬಗ್ಗೆನೂ ಕೂಡ ಯಾವಾಗ ಜಮಾ ಆಗುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಿಮಗೆ ಯಾವ ರೀತಿ ನೀವು ಬಾಡಿಗೆ ಮನೆಯಲ್ಲಿರೋರು ಡಿಲಿಂಕ್ ಮಾಡಿಸ್ಬಿಟ್ಟು ಹೊಸದಾಗಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಯುವ ನಿಧಿ ಹಣ ಯಾವ ರೀತಿ ಇವರು ಪಡ್ಕೋಬೇಕು ಅಂದರೆ ಸೆಲ್ಫ್ ಡಿಕ್ಲರೇಷನ್ ಸಂಬಂಧಪಟ್ಟ ಹಾಗೆ ಇನ್ನೊಂದು ಗುಡ್ ನ್ಯೂಸನ್ನು ನಿಮಗೂ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಈ ರೀತಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಪಡ್ಕೋಬೇಕು ಅಂದರೆ ನಮ್ಮ ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ. ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ಗೆ ಫಾಲೋ ಮಾಡ್ಕೊಳ್ಳಿ. ಇದೇ ಬಯೋದಲ್ಲಿದೆ. ನೀವು ಈ ರೀತಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲ ಬರುತ್ತೆ. ಓಕೆನಾ? ನನ್ನ ಚಾನಲ್ ಪೇಜ್ ಓಪನ್ ಮಾಡಿಬಿಟ್ಟು ಅಬೌಟ್ ಸೆಕ್ಷನ್ಗೆ ಹೋಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ನೀವು ನಿಮ್ಮ ಆ್ಯಪಿಗೆ ಹೋಗುತ್ತೆ. ಆ್ಯಪ್ನಲ್ಲಿ ಹೋಗಿ ನೀವು ನನ್ನ ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ಕೂಡ ಉಪಯುಕ್ತ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯಿನ್ ಆಗಿ. ಇನ್ನೇನಾದರೂ ಮಾಹಿತಿ ಬೇಕು ಅಂದರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಾಗಿ ಏನೇ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.